ಹಾಯ್ ಹಲೋ ನಮಸ್ಕಾರ ನನ್ನ ಪ್ರಿಯ ಗೆಳೆಯರೇ ಗೆಳತಿಯರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬಂದ್ಬಿಟ್ಟು ವ್ಲಾಗಲ್ಲಿ ಬಂದ್ಬಿಟ್ಟು ಒಂದು ಯೂಟ್ಯೂಬ್ ಬಿಗಿನರ್ ಆಗಿ ಒಂದು ಚಾನಲ್ ಸ್ಟಾರ್ಟ್ ಮಾಡಬೇಕಂದ್ರೆ ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಿಮಗೆ ನನಗೆ ಗೊತ್ತಿರೋ ನಾಲೆಜ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳಕ್ಕೆ ಬಂದಿದ್ದೀನಿ ನಾನು. ಸೊ ನಾನು ಒಂದು ಬಿಗಿನರ್ ಯೂಟ್ಯೂಬರ್ ಆಗಿ ನಾನು ಏನೇನು ಮಿಸ್ಟೇಕ್ಸ್ ಮಾಡಿದೆ, ಅದನ್ನ ಹೆಂಗೆ ತಿದ್ಕೊಂಡೆ, ಅದರಿಂದ ಹೆಂಗೆ ನಾನು ಬಂದು ಈಗ ನಾನು ಮಾಡ್ತಾ ಇದ್ದೀನಿ ಒಂದು ಚಾನಲ್ನ ಕಾನ್ಫಿಡೆಂಟ್ ಆಗಿ ಅಂತ ಹೇಳ್ಬಿಟ್ಟು, ಇಲ್ಲಾಂದರೆ ನಿಮ್ಮೆಲ್ಲರ ಮುಂದೆ ಇಷ್ಟು ಕಾನ್ಫಿಡೆಂಟ್ ಆಗಿ ಮಾತಾಡ್ತಾ ಇದ್ದೀನಿ ಅಂದರೆ ಆ ಎಕ್ಸ್ಪೀರಿಯೆನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕನ್ನೋ ಒಂದೇ ಕಾರಣಕ್ಕಾಗಿ ಇವತ್ತಿಗೆ ಬ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ನಾನು ತಿಳ್ಕೊಂಡಿರೋದು ಬಂದ್ಬಿಟ್ಟು, ಒಂದು ಚಾನಲಲ್ಲಿ ನೀವು ಒಂದು ಶಾರ್ಟ್ ಆಗಲಿ ಅಥವಾ ಒಂದು ವಿಡಿಯೋ ಆಗಲಿ ಅಪ್ಲೋಡ್ ಮಾಡಾದ್ಮೇಲೆ ದಯವಿಟ್ಟು ಯಾವುದೇ ಕಾರಣಕ್ಕಾಗಿ ಅದನ್ನು ಡಿಲೀಟ್ ಮಾಡೋಕ್ಕೆ ಹೋಗಬೇಡಿ. ಕೆಲವು ಜನ ಏನು ಮಾಡ್ತಾರೆ ಅಂದರೆ, ಅವ್ರು ನೋಡು ಇದೇ ಥರ ಒಂದು ಶಾರ್ಟ್ ಅಪ್ಲೋಡ್ ಮಾಡಿದ್ದಾರೆ, ಅವ್ರಿಗೆ ಇಷ್ಟು ವ್ಯೂಸ್ ಹೋಗಿದೆ, ಇಷ್ಟು ಲೈಕ್ಸ್ ಹೋಗಿದೆ, ಇಷ್ಟು ಕಮೆಂಟ್ಸ್ ಬಂದಿದೆ, ಆದರೆ ನನಗೆ ಯಾವ ರೀತಿಯಾದ ವ್ಯೂಸು ಕಮೆಂಟ್ಸು ಇಲ್ಲ, ಸೊ ನಾನು ಅಪ್ಲೋಡ್ ಮಾಡಿದ್ದು ಸರಿ ಇಲ್ಲ, ಸೊ ಡಿಲೀಟ್ ಮಾಡಬೇಡ ಅಂತ ಡಿಲೀಟ್ ಮಾಡಿಬಿಡ್ತಾರೆ. ಅಥವಾ ಯಾವುದೋ ಒಂದು ವೀಡಿಯೋನ ನೀವು ಅಪ್ಲೋಡ್ ಮಾಡಿರ್ತೀರಾ, ಅದಕ್ಕೆ ನೀವು 2 days ಆದರೂ 3 days ಆದರೂ ನೀವು ಎಕ್ಸ್ಪೆಕ್ಟ್ ಮಾಡಿರೋ ನಂಬರಷ್ಟು ವ್ಯೂಸ್ ಬಂದಿರಲ್ಲ. ಸೊ ನೀವೇನು ಅನ್ಕೊತೀರಾ, ಸರಿ ಇದನ್ನ ಡಿಲೀಟ್ ಮಾಡಿಬಿಟ್ಟು ಇನ್ನೂ ಚೆನ್ನಾಗಿರೋ ಒಂದು ಕಂಟೆಂಟ್ನ ಶೇರ್ ಮಾಡಿದರೆ ವ್ಯೂಸ್ ಜಾಸ್ತಿ ಹೋಗ್ಬೋದು ಅನ್ನೋ ಕಾರಣಕ್ಕಾಗಿ ನೀವು ಡಿಲೀಟ್ ಮಾಡ್ತೀರಾ. ಆದರೆ ಒಂದು ಸಾರಿ ನೀವು ಒಂದು ಯೂಟ್ಯೂಬಲ್ಲಿ ಒಂದು ಶಾರ್ಟ್ ಆಗಲಿ ಅಥವಾ ಒಂದು ವಿಡಿಯೋ ಆಗಲಿ ಅಪ್ಲೋಡ್ ಮಾಡಾದಮೇಲೆ ಅದು ಯೂಟ್ಯೂಬ್ ಡೇಟಾಬೇಸಲ್ಲಿ ಸ್ಟೋರೇಜ್ ಆಗಿರುತ್ತೆ. ನೀವು ಡಿಲೀಟ್ ಮಾಡಿದ್ರೂ ಅದು ನಿಮಗೆ ಮಾತ್ರ ಡಿಲೀಟ್ ಆಗಿರುತ್ತೆ, ಆದರೆ ಯೂಟ್ಯೂಬ್ ಡೇಟಾಬೇಸಲ್ಲಿ ಅದು ಸ್ಟೋರ್ ಆಗಿರೋದ್ರಿಂದ ನೆಕ್ಸ್ಟ್ ಟೈಮ್ ನೀವೇನಾದರೂ ಒಂದು ಶಾರ್ಟೋ ಅಥವಾ ವಿಡಿಯೋನೋ ಅಪ್ಲೋಡ್ ಮಾಡೋಕ್ಕೆ ಹೋದಾಗ ಯೂಟ್ಯೂಬ್ ಟೀಮ್ ಅವ್ರು ಏನು ಅನ್ಕೊತಾರಂದ್ರೆ, ಇದೇನೋ ಪ್ರಾಬ್ಲಮ್ ಇದೆ ಇವ್ರ ಚಾನಲಲ್ಲಿ, ಹಾಗಾಗಿ ಇವರು ನಿಮ್ಮ ಶಾರ್ಟ್ಸ್ನ ಅಥವಾ ನಿಮ್ಮ ವೀಡಿಯೋಸ್ನ ರಿವ್ಯೂ ಅಲ್ಲಿ ಇಟ್ಬಿಡ್ತಾರೆ. ರಿವ್ಯೂ ಅಲ್ಲಿ ಹೋಗ್ಬಿಟ್ರೆ ನಿಮ್ಮದು ಬಂದುಬಿಟ್ಟು ಅದು ಒಂದೊಂದ್ಸರಿ 1 ವೀಕು ಆಗುತ್ತೆ, 10 days ಆಗುತ್ತೆ ಅದು ರಿವ್ಯೂಯಿಂದ ಬಂದು ಅಪ್ಲೋಡ್ ಆಗೋದಕ್ಕೆ. ಸೊ ಹಾಗಾಗಿ ದಯವಿಟ್ಟು ಯಾವುದಾದ್ರೂ ಸರಿ ಒಂದು ಶಾರ್ಟ್ಸೋ ಅಥವಾ ವೀಡಿಯೋಸೋ ನೀವು ಒಂದು ಬಿಗಿನರ್ ಆಗಿ ನೀವು ಅಪ್ಲೋಡ್ ಮಾಡಿದಾಗ ದಯವಿಟ್ಟು ಡಿಲೀಟ್ ಮಾಡೋಕ್ಕೆ ಹೋಗಬೇಡಿ, ಡಿಲೀಟ್ ಮಾಡಬೇಡಿ. ಅದಾದಮೇಲೆ ಸೆಕೆಂಡ್ ಪಾಯಿಂಟ್ ಏನಂದರೆ, ನಾವು ಒಂದು ಬಿಗಿನರ್ಸ್ ಆಗಿ ಫಸ್ಟ್ ತಿಳ್ಕೋಬೇಕು, ನಾವು ಹೊಸದಾಗಿ ಒಂದು ಚಾನಲ್ ಸ್ಟಾರ್ಟ್ ಮಾಡ್ತಾಯಿದ್ವಿ ವಿತೌಟ್ ನೋ ಎಕ್ಸ್ಪೆಕ್ಟೇಷನ್. ಸೊ ನಮ್ಗೆ ಇಷ್ಟೇ ವ್ಯೂಸ್ ಬರಬೇಕು, ಇಷ್ಟೇ ಸಬ್ಸ್ಕ್ರೈಬರ್ಸ್ ಬರಬೇಕು ಅನ್ನೋದು ಎಕ್ಸ್ಪೆಕ್ಟೇಷನ್ ಇರಬಾರ್ದು. ಸೊ ನೀವೆಲ್ಲ ಒಂದು ಕೇಳ್ಪಟ್ಟಿರ್ತೀರ, ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್. ಸೊ ನಿಮ್ಮ ವ್ಯೂಸ್ ಆದರೂ, ಲೈಕ್ಸ್ ಆದರೂ, ಕಮೆಂಟ್ಸ್ ಆದರೂ, ಸಬ್ಸ್ಕ್ರೈಬರ್ಸ್ ಆದ್ರೂ ಸ್ಲೋ ಆಗಿ ನಾವು ಮಾಡೋ ಕಂಟೆಂಟಿಂದಾನೇ ಇನ್ಕ್ರೀಸ್ ಆಗ್ತಾರೆ. ಸೊ ಎಲ್ಲನೂ ನಿಮಗೆ ಸ್ಲೋ ಆಗೇ ನಡೆಯೋದ್ರಿಂದ ನೀವು ಫಾಸ್ಟ್ ಫೇಸಲ್ಲಿ ಹೋಗಬೇಕು ಅಂತ ದಯವಿಟ್ಟು ಅನ್ಕೋಬೇಡಿ. ನಿಮ್ಮ ವ್ಯೂಸ್ ಇವತ್ತು ಒಂದು ವೀಡಿಯೋಗೆ ಒಂದು 10 or 20 ಬಂದರೆ ನಾಳೆ ಇನ್ನೊಂದು ವೀಡಿಯೋ ಹಾಕಿ, ಅದಕ್ಕೆ ಮೇ ಬಿ ನಿಮ್ಗೆ ಇನ್ಕ್ರೀಸ್ ಆಗ್ಬೋದು. ಸೊ ಡೇ ಟು ಡೇನೇ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನಿಮಗೆ ಚಾನಲ್ ಮಾನಿಟೈಸ್ ಆಗೋದಕ್ಕೆ ಸುಮಾರು ಒಂದು 2 ಇಂದ 3 ತಿಂಗಳು, ಕೆಲವ್ರಿಗೆ 6 ತಿಂಗಳು ಆಗಿರೋದು ಉಂಟು. ಸೊ ಹಾಗಾಗಿ ನೀವು ಒಂದು ಚಾನಲ್ ಸ್ಟಾರ್ಟ್ ಮಾಡಿರೋದ್ರಿಂದ 0 ಎಕ್ಸ್ಪೆಕ್ಟೇಷನ್ಸಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀರಾ. ಸೊ ದಯವಿಟ್ಟು ವ್ಯೂಸ್ ಮೇಲೆಲ್ಲ ಕಾನ್ಸಂಟ್ರೇಟ್ ಮಾಡಬೇಡಿ, ನಿಮ್ಮ ವಿಡಿಯೋ ಕ್ವಾಲಿಟಿ ಮೇಲೆ ಮತ್ತು ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಆಫ್ ಸ್ಪೀಕಿಂಗ್ ಮೇಲೆ ನೀವು ಬಂದುಬಿಟ್ಟು ಕಾನ್ಫಿಡೆನ್ಸ್ ಇಟ್ಕೊಂಡು ನೀವು ಒಂದು ಚಾನೆಲ್ನ ಸ್ಟಾರ್ಟ್ ಮಾಡಿ. ಇದು ಬಂದುಬಿಟ್ಟು ನಾನು ನನ್ನ ಓನ್ ಎಕ್ಸ್ಪೀರಿಯೆನ್ಸಲ್ಲಿ ತಿಳ್ಕೊಂಡಿರೋದು. ಮತ್ತು ಸೆಕೆಂಡ್ ಪಾಯಿಂಟ್ ಬಂದುಬಿಟ್ಟು, ಒಂದು ಸರಿ ನೀವು ವಿಡಿಯೋನ ಅಪ್ಲೋಡ್ ಮಾಡಾದಮೇಲೆ ದಯವಿಟ್ಟು ಯಾವುದೇ ಕಾರಣಕ್ಕೆ ಹೋಗ್ಬಿಟ್ಟು ಎಡಿಟ್ ಮಾಡೋಕ್ಕೆ ಹೋಗಬೇಡಿ. ಎಡಿಟ್ ಮಾಡಿದ್ರೆ ಈಗ ಏನೋ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಅದಕ್ಕಾಗಿ ನಾನು ಎಡಿಟ್ ಮಾಡ್ತಾ ಇದ್ದೀನಿ, ಇಲ್ಲ ನನಗೆ ಎಲ್ಲೋ ಒಂದು ಕಡೆ ಏನೋ ಮಿಸ್ಟೇಕ್ ಇದೆ, ನಾನು ಅದನ್ನು ಕಟ್ ಮಾಡಬೇಕು ಕಂಟೆಂಟು. ಸೊ ಆ ಥರ ಎಡಿಟ್ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ, ನಿಮ್ಮ ವಿಡಿಯೋ ಕ್ವಾಲಿಟಿ ಹಾಳಾಗೋಗುತ್ತೆ. ದಯವಿಟ್ಟು ಎಡಿಟ್ ಮಾಡೋಕ್ಕೆ ಹೋಗಬೇಡಿ. ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆನೇ 1-2 ಸಾರಿ ರಿವ್ಯೂ ಮಾಡಿಬಿಟ್ಟು ನಿಮ್ಮ ವಿಡಿಯೋನ ಕ್ಲೀನಾಗಿ ಅಪ್ಲೋಡ್ ಮಾಡಿ. ದಯವಿಟ್ಟು ಎಡಿಟ್ ಮಾತ್ರ ಮಾಡೋಕ್ಕೆ ಹೋಗಬೇಡಿ. ಎಡಿಟ್ ಆಪ್ಷನ್ನ ಒಂದು ಸರಿ ನೀವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಾದಮೇಲೆ ಪಬ್ಲಿಕ್ ವ್ಯೂಗೆ ನಿಮ್ಮ ಚಾನಲ್ ಹೋಗಾದಮೇಲೆ ದಯವಿಟ್ಟು ಅದನ್ನು ಡಿಲೀಟ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ಥರ್ಡ್ ಒನ್, ಈ ಡಿಲೀಟ್ ಅನ್ನೋ ಫಸ್ಟ್ ಒನ್ ನಾನು ಹೇಳಿದ್ನಲ್ಲ, ನಾನು ಡಿಲೀಟ್ ಮಾಡೋಕ್ಕೆ ಹೋಗಬೇಡಿ ವಿಡಿಯೋ ಅದಂತೆಲ್ಲ ಹೇಳಿದ್ನಲ್ಲ, ಅದ್ರ ಸಂಬಂಧಪಟ್ಟಿರೋದೇ ಈ ಥರ್ಡ್ ಪಾಯಿಂಟ್. ಏನು ಈ ಥರ್ಡ್ ಪಾಯಿಂಟ್ ಅಂದರೆ, ಅಕ್ಕ ನಾನು ಆಲ್ರೆಡಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ,
ಅದ್ರಲ್ಲಿ ಬಂದ್ಬಿಟ್ಟು ನಮ್ಮ ಸಿಸ್ಟರು ಇಲ್ಲ ನನ್ನ ಫ್ಯಾಮಿಲಿ ಮೆಂಬರು ಇಲ್ಲ ನನ್ನ ನೇಬರು ಯಾರೋ ಕಾಣಿಸ್ಕೊತಾ ಇದ್ರು, ಅವ್ರಿಗೆ ಇಷ್ಟ ಇರಲಿಲ್ಲ ಕಾಣಿಸ್ಕೊಳೋದು. ಸೊ ನಾನು ಏನು ಮಾಡೋದು, ಸೊ ಆ ಕಾರಣದಿಂದ ನಾನು ಬಂದ್ಬಿಟ್ಟು ಈ ವಿಡಿಯೋನ ಡಿಲೀಟ್ ಮಾಡಬೇಕಾಗಿತ್ತಕ್ಕ ನಾನು. ಸೊ ಹಾಗಾಗಿ ಡಿಲೀಟ್ ಮಾಡಿದೆ ಅಂತ ಕೆಲವು ಜನ ಅನ್ಕೊತಾರೆ. ಆದರೆ ನೀವು ಒಂದು ವಿಡಿಯೋನ ಶೂಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ನಾವು ಮುಂಚೆ ರಿವ್ಯೂ ಮಾಡಿದಾಗ ನಿಮ್ಮ ಎಕ್ಸ್ಟರ್ನಲ್, ನೀವಲ್ಲದೆ ಎಕ್ಸ್ಟರ್ನಲ್ ಫೇಸಸ್ ಯಾರಾದರೂ ಇದ್ದರೆ, ಅದು ನಿಮಗೆ ಸಂಬಂಧಪಟ್ಟವ್ರು ಯಾರಾದರೂ ಇದ್ದಿದ್ದೆ ದಯವಿಟ್ಟು ಅವ್ರ ಹತ್ರ ಅಭಿಪ್ರಾಯ ಕೇಳ್ಕೊಳ್ಳಿ. ಸೊ ಈ ಥರ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ, ನಿನ್ನ ಫೇಸ್ ಈ ಥರ ರಿವೀಲ್ ಆಗುತ್ತೆ, ನೀವು ಅದಕ್ಕೆ ಓಕೆನಾ ಇಲ್ಲ ಅಂತ ಫಸ್ಟ್ ಟೈಮೇ ನೀವು ತಿಳ್ಕೊಂಡ್ರೆ ಮತ್ತೆ ನೀವು ಅಪ್ಲೋಡ್ ಮಾಡಾದ್ಮೇಲೆ ಡಿಲೀಟ್ ಮಾಡೋ ಅವಶ್ಯಕತೆ ಅಂತೂ ಬರಲ್ಲ. ಸೊ ಅವ್ರ ಹತ್ರ ಪರ್ಮಿಷನ್ ಕೇಳೇ ನೀವು ಅಪ್ಲೋಡ್ ಮಾಡ್ಕೋಬೋದು. ಸೊ ಇದನ್ನು ಫಸ್ಟ್ ಮೈಂಡಲ್ಲಿ ಇಟ್ಕೊಳ್ಳಿ. ಯಾವುದೇ ಒಂದು ವಿಡಿಯೋ ನೀವು ವಿಡಿಯೋ ಶೂಟಿಂಗ್ ಮಾಡೋವಾಗ ಆದಷ್ಟು ಔಟರ್ ಜನನ ಅವಾಯ್ಡ್ ಮಾಡಿ ನಿಮ್ಮ ಚಾನಲ್ ಆಗಿರೋದ್ರಿಂದ ನಿಮ್ಮ ಮೇಲೆ ನೀವು ಫೋಕಸ್ ಮಾಡಿ. ಸೊ ಫೋಕಸ್ ಮಾಡಿದಾಗ ಈ ಔಟರ್ ಜನ ಏನಿದ್ದಾರೆ, ನಮ್ಮ ಕ್ಲೋಸ್ ರಿಲೇಟಿವ್ಸ್ ಆದರೂ ಯಾವುದಾದ್ರೂ, ಅವ್ರು ಕೆಲವು ಜನಕ್ಕೆ ಕ್ಯಾಮ್ರಾ ಮುಂದೆ ಬರೋಕ್ಕೆ ಇಷ್ಟ ಇರುತ್ತೆ, ಕೆಲವು ಜನಕ್ಕೆ ಈ ಸೋಷಿಯಲ್ ಲೈಫ್ ಅನ್ನೋದು ಅಷ್ಟಾಗಿ ಇಂಟ್ರೆಸ್ಟ್ ಇರಲ್ಲ ಕೆಲವು ಜನಕ್ಕೆ. ಸೊ ಈ ಥರ ಒಂದು ಮಿಸ್ಟೇಕ್ಸ್ನ ಅವಾಯ್ಡ್ ಮಾಡಬೇಕಂದ್ರೆ ಮುಂಚಿತವಾಗಿ ಬ್ಲಾಗ್ ಶೂಟ್ ಮಾಡೋವಾಗೆ ನೀವು ಒಂದು ಒಳ್ಳೆ ಕಾಶಿಯಸ್ ಇಂದ ನೀವು ಶೂಟ್ ಮಾಡ್ಕೊಳ್ಳಿ. ಸೊ ದಟ್ ನೆಕ್ಸ್ಟ್ ಟೈಮ್ ನಾವು ಅಪ್ಲೋಡ್ ಮಾಡಿದಾಗ ಅವ್ರಿಗಿಷ್ಟ ಇಲ್ಲ, ಇವ್ರಿಗಿಷ್ಟ ಇಲ್ಲ, ಅವ್ರು ಕಾಣಿಸ್ಕೊಂಡ್ರು ಇವ್ರು ಕಾಣಿಸ್ಕೊಂಡ್ರು ಅಂತ ಹೇಳ್ಬಿಟ್ಟು ಡಿಲೀಟ್ ಮಾಡೋದು ತಪ್ಪುತ್ತೆ. ಸೊ ಇದು ನಾನು ತಿಳ್ಕೊಂಡಿರೋ ಮಟ್ಟಿಗೆ 3 ಪಾಯಿಂಟ್ಸು. ಮತ್ತು ತಮ್ಲೈನು ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ನಿಮ್ಮ ತಮ್ಲೈನೇ ತೋರಿಸುತ್ತೆ ನೀವು ಎಷ್ಟು ಸ್ಟ್ರಾಂಗಾಗಿ ಒಂದು ಯೂಟ್ಯೂಬರಾಗಿ ಹಾಕೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ, ಮತ್ತು ನಿಮ್ಮ ಬ್ಲಾಗ್ಸ್ ಎಷ್ಟು ಸ್ಟ್ರಾಂಗಾಗಿ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು. ಇದೊಂದು ನಾನು ತಿಳ್ಕೊಂಡಿರೋದು. ಮತ್ತು ಇದಲ್ಲದೆ ನನ್ನ ಓನ್ ಸ್ವಂತ ಅನುಭವದಲ್ಲಿ ನಾನೇನು ತಿಳ್ಕೊಂಡಿರೋದಂದರೆ, ಸ್ಟಾರ್ಟಿಂಗಲ್ಲಿ ನೀವು ವಿಡಿಯೋ ಅಪ್ಲೋಡ್ ಮಾಡೋವಾಗ ಮೇ ಬಿ ನೀವು ಬೇರೆ ಯೂಟ್ಯೂಬರ್ಸ್ನ ಫಾಲೋ ಮಾಡ್ತಾ ಇರ್ಬೋದು, ನೀವು ನೋಡಿರ್ಬೋದು ಅವ್ರು 15 ಮಿನಿಟ್ಸು 20 ಮಿನಿಟ್ಸು 25 ಮಿನಿಟ್ಸ್ ಆ ಥರ ಅಪ್ಲೋಡ್ ಮಾಡ್ತಾರೆ. ಅವರೆಲ್ಲ ಆಲ್ರೆಡಿ ಎಕ್ಸ್ಪೀರಿಯನ್ಸ್ಡ್ ಯೂಟ್ಯೂಬರ್ಸ್. ಅವರು ಆಲ್ರೆಡಿ ಸುಮಾರು 2 ವರ್ಷ 3 ವರ್ಷ 5 ವರ್ಷದಿಂದ ಯೂಟ್ಯೂಬ್ ಚಾನಲ್ ರನ್ ಮಾಡ್ತಾರೆ. ಸೊ ಹಾಗಾಗಿ ಅವ್ರಿಗೆ 20 ಮಿನಿಟ್ಸ್ ಆಗಲಿ 15 ಮಿನಿಟ್ಸ್ ಆಗಲಿ ಒಂದು ಲೆಂತಿ ವಿಡಿಯೋ ಅನ್ಸಲ್ಲ. ಆದರೆ ನಮ್ಮಂಥ ಬಿಗಿನರ್ಸ್ಗೆ ಒಂದು 10 ನಿಮಿಷ ವಿಡಿಯೋನೇ ಎಡಿಟ್ ಮಾಡಿ ಪೋಸ್ಟ್ ಮಾಡೋದು ಒಂದು ದೊಡ್ಡ ಚಾಲೆಂಜಿಂಗ್ ಆಗಿರುತ್ತೆ. ಅಟ್ಲೀಸ್ಟ್ ಒಂದು ಪೀರಿಯಡ್ ಆಫ್ 1 ಮಂತ್ ಆದರೂ ನಿಮಗೆ ಈ ಯೂಟ್ಯೂಬ್ ಚಾನಲ್ಗೆ ಸೂಟ್ ಆಗೋದಕ್ಕೆ 1 ತಿಂಗಳಾದರೂ ಹಿಡಿಯುತ್ತೆ ನಿಮಗೆ. ಸೊ ಹಾಗಾಗಿ ನೀವು ಡ್ಯೂರೇಷನ್ನ ನೀವು ಕನ್ಸಿಡರ್ ಮಾಡಬೇಡಿ. ಸ್ಟಾರ್ಟಿಂಗ್ ಒಂದು ತಿಂಗಳು ನೀವು ಚಾನಲಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡೋವಾಗ ನಾನು ಇಷ್ಟೇ ಮಿನಿಟ್ಸೇ ಅಪ್ಲೋಡ್ ಮಾಡಬೇಕು, ಇಷ್ಟೇ ಸೆಕೆಂಡ್ಸೇ ಅಪ್ಲೋಡ್ ಮಾಡೋದನ್ನು ಬಿಟ್ಬಿಟ್ಟು ಕಂಟೆಂಟ್ ಕರೆಕ್ಟಾಗಿದೆಯಾ, ಈ ಅಟ್ಲೀಸ್ಟ್ ಒಂದು 5 ಮಿನಿಟ್ಸ್ ಇಲ್ಲ 6 ಮಿನಿಟ್ಸ್ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ರು ಅದು ಜನಕ್ಕೆ ಕರೆಕ್ಟಾಗಿ ರೀಚ್ ಆಗ್ತಾ ಇದೆಯಾ, ಇನ್ಫಾರ್ಮೇಟಿವ್ ಆಗಿದೆಯಾ, ಯೂಸ್ಫುಲ್ ಆಗಿದೆಯಾ, ಎಂಟರ್ಟೈನಿಂಗ್ ಆಗಿದೆಯಾ ಅಂತ ಹೇಳ್ಬಿಟ್ಟು ನೀವು ಕಾನ್ಸಂಟ್ರೇಟ್ ಮಾಡಬೇಕು. ಅದಾದಮೇಲೆ ಫಸ್ಟಲ್ಲಿ ಹೇಳ್ದಂಗೆ ವ್ಯೂಸ್ ಮೇಲೆ ದಯವಿಟ್ಟು ಕಾನ್ಸಂಟ್ರೇಟ್ ಮಾಡಬೇಡಿ. ವ್ಯೂಸ್ ಅನ್ನೋದು ನಿಮಗೆ ಗ್ರ್ಯಾಜುವಲ್ ಆಗಿ 2 ತಿಂಗಳು 3 ತಿಂಗಳು 4 ತಿಂಗಳು ಆದಮೇಲೆ ನಿಮಗೆ ಜಾಸ್ತಿ ನೀವು ಎಕ್ಸ್ಪೆಕ್ಟ್ ಮಾಡಿರೋವಂಥ ವ್ಯೂಸ್ ಮೇಲಕ್ಕೆ ಹೋಗುತ್ತೆ. ನೀವು ವ್ಯೂಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ದಯವಿಟ್ಟು ಕಂಟೆಂಟ್ನ ಹಾಳು ಮಾಡಬೇಡಿ. ನೀವೇನೇ ಒಂದು ಮಾಡ್ಬೇಕು ಅಂದ್ಕೊಂಡ್ರೆ ಆದಷ್ಟು ಸ್ಟಾರ್ಟಿಂಗಲ್ಲಿ ಲೆಂತಿ ವೀಡಿಯೋಸ್ನ ಪೋಸ್ಟ್ ಮಾಡೋದು ಕಡಿಮೆ ಮಾಡಿ. ಪಾರ್ಟ್ 1 ಪಾರ್ಟ್ 2 ಅಂತ ಪೋಸ್ಟ್ ಮಾಡಿ. ಸೊ ದಟ್ ಇನ್ನೂ ನೀವು ಜನಕ್ಕೆ ನ್ಯೂ ಫೇಸ್ ಆಗಿರೋದ್ರಿಂದ ಅವ್ರು ನಿಮ್ಮನ್ನ ತಿಳ್ಕೊಳ್ಳೋದಕ್ಕೆ ನಿಮ್ಮ ಬಗ್ಗೆ ಟೈಮ್ ಕೊಡಬೇಕು ನೀವು ಜನಕ್ಕೆ. ಹಾಗಾಗಿ ಸ್ವಲ್ಪ ಶಾರ್ಟ್ ವೀಡಿಯೋಸ್ ಪೋಸ್ಟ್ ಮಾಡಿದ್ರು ಪಾರ್ಟ್ 1 ಪಾರ್ಟ್ 2 ಅನ್ನೋ ವೇರಿಯೇಷನಲ್ಲಿ ನೀವು ಪೋಸ್ಟ್ ಮಾಡಿದ್ರೆ ನಿಮ್ಮ ರೆಕಗ್ನಿಷನ್ಗೆ ಮತ್ತು ಜನಕ್ಕೆ ನಿಮ್ಮ ಪರಿಚಯ ಬಂದುಬಿಟ್ಟು ನಿಧಾನಕ್ಕೆ ಆಗುತ್ತೆ. ಸೊ ಇದು ನಾನೊಂದು ಬಿಗಿನರ್ ಆಗಿ ನಾನು ತಿಳ್ಕೊಂಡಿರೋದು. ಸೊ ಈ ಥರ ಕೆಲವೊಂದು ಸ್ಮಾಲ್ ಪಾಯಿಂಟ್ಸ್ನ ನಾನು ತಿಳ್ಕೊಂಡು ಇದನ್ನೇ ನಾನು ಫಾಲೋ ಮಾಡ್ಕೊಂಡು ಬರ್ತಾಯಿದ್ದೀನಿ. ಸೊ ಈ ಮಾನಿಟೈಸೇಷನು ಅಷ್ಟೇ, ಒಂದು ಬಿಗಿನರ್ ಆಗಿ ನನಗೆ ಈ ಚಾನಲ್ ಇವ್ರು ಸ್ಟಾರ್ಟ್ ಮಾಡಿದ್ದಾರೆ, ಇವ್ರು ಇಷ್ಟು ಅರ್ನ್ ಮಾಡ್ತಾ ಇದ್ದಾರೆ, ನಾನು ಇವತ್ತು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ, ನನಗೆ ಬರೋ ತಿಂಗಳೇ ನನಗೆ ದುಡ್ಡು ಬರ್ತದೆ, ಅದು ತುಂಬಾ ತಪ್ಪು. ಸೊ ಮಾನಿಟೈಸೇಷನ್ ಆಗೋದಕ್ಕೂ ಟೈಮ್ ಹಿಡಿಯುತ್ತೆ. ಟೈಮ್ ಕೊಡಿ. ಫಸ್ಟು ನಿಮ್ಮ ಕಂಟೆಂಟ್ ಮೇಲೆ ಮತ್ತು ನಿಮ್ಮ ವಿಡಿಯೋ ಕ್ವಾಲಿಟಿ ಮೇಲೆ ನೀವು ಫೋಕಸ್ ಮಾಡಿ. ಅದಾದಮೇಲೆ ಎಲ್ಲನೂ ಗ್ರ್ಯಾಜುವಲ್ ಆಗಿ ನಿಧಾನಕ್ಕೆ ನಡೆಯುತ್ತೆ. ಸೊ ಇದು ನನ್ನ ಅನುಭವ. ಸೊ ನಿಮಗೆಲ್ಲ ಇದು ಯೂಸ್ಫುಲ್ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ದಯವಿಟ್ಟು ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿ. ಈ ಥರನೇ ತುಂಬ ಯೂಸ್ಫುಲ್ ಆಗಿರೋ ಕಂಟೆಂಟ್ನ ನನಗೆ ಗೊತ್ತಿರೋ ರೀತಿಯಲ್ಲಿ ನಿಮಗೆ
ಹೇಳೋಕ್ಕೆ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಸೊ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತು ಪ್ರೀವಿಯಸ್ಸಾಗಿ ನಾನು ಅಪ್ಲೋಡ್ ಮಾಡಿರೋ ವೀಡಿಯೋಸನ್ನು ದಯವಿಟ್ಟು ನನ್ನ ಚಾನಲ್ಗೆ ಹೋಗಿ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹ್ಯಾವ್ ಅ ನೈಸ್ ಡೇ.